Hello everyone, welcome to my channel. Swing Trading Techno Funda Strategy Part 4 ವಿಡಿಯೋದಲ್ಲಿ ಹೌ ಟು ಕ್ರಿಯೇಟ್ ಎ ಸ್ಮಾಲ್ ಕ್ಯಾಪ್ ಸ್ಟಾಕ್ ಬಾಟಮ್ ಸ್ಕ್ರೀನ್. ಇಲ್ಲಿ ಕೊಟ್ಟಿರುವ ಸರ್ಚ್ ಕ್ವರಿನ ಬಳಸ್ಕೊಂಡು screener.in ಸ್ಮಾಲ್ ಕ್ಯಾಪ್ ಸ್ಟಾಕ್ ಬಾಟಮ್ ಸ್ಕ್ರೀನ್ ಹೇಗೆ ಕ್ರಿಯೇಟ್ ಮಾಡೋದಂತ ಡೀಟೇಲ್ ಆಗಿ ನೋಡೋಣ ಬನ್ನಿ. ಮೊದಲನೇದಾಗಿ screener.in ವೆಬ್ಸೈಟ್ನ ಓಪನ್ ಮಾಡಿ, ಮೇಲ್ಗಡೆ ಸ್ಕ್ರೀನ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ರಿಯೇಟ್ ನ್ಯೂ ಸ್ಕ್ರೀನ್ ಅಂತ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಒಂದು ಸರ್ಚ್ ಕ್ವರಿ ಓಪನ್ ಆಗುತ್ತೆ. ಮೊದಲನೇದಾಗಿ ROE ಅಂತ ಟೈಪ್ ಮಾಡಿ, ಇಲ್ಲಿ ಬಂತು ನೋಡಿ ರಿಟರ್ನ್ ಆನ್ ಇಕ್ವಿಟಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಮಗೆ ರಿಟರ್ನ್ ಆನ್ ಇಕ್ವಿಟಿ ಮೋರ್ ದೆನ್ 15 ಇರೋ ಸ್ಟಾಕ್ಸ್ ಬೇಕು. ಸೊ ಮೋರ್ ದೆನ್ ಸಿಂಬಲ್ನ ಟೈಪ್ ಮಾಡಿ, ದೆನ್ 15 ಅಂತ ಟೈಪ್ ಮಾಡಿ, ದೆನ್ ಎಂಡ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ನಮಗೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬೇಕು. ಸೊ ROCE ಅಂತ ಟೈಪ್ ಮಾಡಿ. ಇಲ್ಲಿ ಫಸ್ಟ್ ಆಪ್ಷನ್ ಬಂತು ನೋಡಿ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಮಗೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮೋರ್ ದೆನ್ 15 ಇರೋ ಸ್ಟಾಕ್ಸ್ ಬೇಕು. ಸೊ ಮೋರ್ ದೆನ್ ಸಿಂಬಲ್ನ ಟೈಪ್ ಮಾಡಿ, ದೆನ್ 15ನ ಟೈಪ್ ಮಾಡಿ, ದೆನ್ ಎಂಡ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಲೈನ್ ಬರುತ್ತೆ. ನಮಗೆ ನೆಕ್ಸ್ಟ್ ನೆಟ್ ಪ್ರಾಫಿಟ್ ಬೇಕು. ಸೊ ನೆಟ್ ಪ್ರಾಫಿಟ್ ಅಂತ ಟೈಪ್ ಮಾಡಿ. ಇಲ್ಲಿ ಫಸ್ಟ್ ಆಪ್ಷನ್ ಬಂತು ನೋಡಿ ನೆಟ್ ಪ್ರಾಫಿಟ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಮಗೆ ನೆಟ್ ಪ್ರಾಫಿಟ್ ಸ್ಮಾಲ್ ಕ್ಯಾಪ್ಗೆ ಮೋರ್ ದೆನ್ 200 ಬೇಕು. ಸೊ ಮೋರ್ ದೆನ್ ಸಿಂಬಲ್ನ ಟೈಪ್ ಮಾಡಿ, ದೆನ್ 200 ಅಂತ ಟೈಪ್ ಮಾಡಿ, ದೆನ್ ಎಂಡ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ನಮಗೆ ಡೆಟ್ ಟು ಇಕ್ವಿಟಿ ಬೇಕು. ಸೊ DEBT ಅಂತ ಟೈಪ್ ಮಾಡಿ. ಎರಡನೇ ಆಪ್ಷನ್ ಬಂತು ನೋಡಿ ಡೆಟ್ ಟು ಇಕ್ವಿಟಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಮಗೆ ಡೆಟ್ ಟು ಇಕ್ವಿಟಿ ಲೆಸ್ ದೆನ್ 0.25 ಬೇಕು. ಸೊ ಲೆಸ್ ದೆನ್ ಸಿಂಬಲ್ನ ಟೈಪ್ ಮಾಡಿ, ದೆನ್ 0.25 ಅಂತ ಟೈಪ್ ಮಾಡಿ, ದೆನ್ ಎಂಡ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ನಮಗೆ ಪಬ್ಲಿಕ್ ಹೋಲ್ಡಿಂಗ್ ಬೇಕು. ಸೊ ಪಬ್ಲಿಕ್ ಹೋಲ್ಡಿಂಗ್ ಅಂತ ಟೈಪ್ ಮಾಡಿ. ಫಸ್ಟ್ ಆಪ್ಷನ್ ಬಂತು ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಪಬ್ಲಿಕ್ ಹೋಲ್ಡಿಂಗ್ ಲೆಸ್ ದೆನ್ 25 ಬೇಕು. ಸೊ ಲೆಸ್ ದೆನ್ ಸಿಂಬಲ್ನ ಟೈಪ್ ಮಾಡಿ, ದೆನ್ 25 ಅಂತ ಟೈಪ್ ಮಾಡಿ, ದೆನ್ ಎಂಡ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ನಮಗೆ ಪ್ಲಡ್ಜೆಡ್ ಪರ್ಸೆಂಟೇಜ್ ಬೇಕು. ಸೊ ಪ್ಲಡ್ಜ್ ಅಂತ ಟೈಪ್ ಮಾಡಿ. ಇಲ್ಲಿ ಬಂತು ನೋಡಿ ಫಸ್ಟ್ ಆಪ್ಷನ್ ಪ್ಲಡ್ಜೆಡ್ ಪರ್ಸೆಂಟೇಜ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಮಗೆ ಪ್ಲಡ್ಜೆಡ್ ಪರ್ಸೆಂಟೇಜ್ ಲೆಸ್ ದೆನ್ 10 ಬೇಕು. ಸೊ ಲೆಸ್ ದೆನ್ ಸಿಂಬಲ್ನ ಟೈಪ್ ಮಾಡಿ, ದೆನ್ 10 ಅಂತ ಟೈಪ್ ಮಾಡಿ, ದೆನ್ ಎಂಡ್ ಅಂತ ಟೈಪ್ ಮಾಡಿ. ದೆನ್ ಮಾರ್ಕೆಟ್ ಕ್ಯಾಪ್, ನಮಗೆ ಸ್ಮಾಲ್ ಕ್ಯಾಪ್ಗೆ ಮಾರ್ಕೆಟ್ ಕ್ಯಾಪ್ ಲೆಸ್ ದೆನ್ 34,000 ಮೋರ್ ದೆನ್ 10,000 ಇರೋ ಸ್ಟಾಕ್ಸ್ ಬೇಕು. ಸೊ ಫಸ್ಟ್ ಮಾರ್ಕೆಟ್ ಕ್ಯಾಪ್ ಅಂತ ಟೈಪ್ ಮಾಡಿ. ಇಲ್ಲಿ ಫಸ್ಟ್ ಆಪ್ಷನ್ ಬಂತು ನೋಡಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಲೆಸ್ ದೆನ್ ಸಿಂಬಲ್ನ ಟೈಪ್ ಮಾಡಿ, ದೆನ್ 34,000 ಅಂತ ಟೈಪ್ ಮಾಡಿ, ದೆನ್ ಎಂಡ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ನಮಗೆ ಮತ್ತೆ ಮಾರ್ಕೆಟ್ ಕ್ಯಾಪ್ ಅಂತ ಟೈಪ್ ಮಾಡಿ. ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿ, ದೆನ್ ಮೋರ್ ದೆನ್ ಸಿಂಬಲ್ನ ಟೈಪ್ ಮಾಡಿ, ದೆನ್ 10,000 ಅಂತ ಟೈಪ್ ಮಾಡಿ, ದೆನ್ ಎಂಡ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ನಮಗೆ ಲಿಕ್ವಿಡಿಟಿ ಬೇಕು. ಸೊ ಕರೆಂಟ್ ಪ್ರೈಸ್ ಅಂತ ಟೈಪ್ ಮಾಡಿ. ಫಸ್ಟ್ ಆಪ್ಷನ್ ಬಂತು ನೋಡಿ ಕರೆಂಟ್ ಪ್ರೈಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ದೆನ್ ಲೆಸ್ ದೆನ್ ಸಿಂಬಲ್ನ ಟೈಪ್ ಮಾಡಿ, ದೆನ್ 5,000 ಅಂತ ಟೈಪ್ ಮಾಡಿ. ಕೆಳಗಡೆ ರನ್ ದ ಕ್ವೈರಿ ಅಂತ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಮಗೆ 52 ಫಂಡಮೆಂಟಲಿ ಗುಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಸಿಕ್ತು. ಅದರಲ್ಲಿ ಕ್ಯಾಸ್ಟ್ರಲ್ ಇಂಡಿಯಾ, ಇಂಜರ್ ಸಾಯಿಲ್ ರ್ಯಾಂಡ್, ಮದರ್ಸ್ ಆ್ಯಂಡ್ ಸುಮಿ ವೈರಿಂಗ್, ಅದು ಇತರೆ 52 ಸ್ಟಾಕ್ಸ್ ಇದೆ. ನಮಗೆ ಬಾಟಮ್ ಔಟ್ ಸ್ಟಾಕ್ಸ್ ಬೇಕಲ್ಲ, ಮತ್ತೆ ಸರ್ಚ್ ಕ್ವೈರಿಗೆ ಹೋಗಿ ಎಂಡ್ ಅಂತ ಟೈಪ್ ಮಾಡಿ, ದೆನ್ RSI ಅಂತ ಟೈಪ್ ಮಾಡಿ. ಇಲ್ಲಿ ಫಸ್ಟ್ ಆಪ್ಷನ್ ಬಂತು ನೋಡಿ RSI, ಅದ್ರ ಮೇಲೆ ಕ್ಲಿಕ್ ಮಾಡಿ. ದೆನ್ ಲೆಸ್ ದೆನ್ ಸಿಂಬಲ್ನ ಟೈಪ್ ಮಾಡಿ, ದೆನ್ 35 ಅಂತ ಟೈಪ್ ಮಾಡಿ. ಕೆಳಗಡೆ ರನ್ ದ ಕ್ವೈರಿ ಅಂತ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರೈಟ್ ಕಾರ್ನರಲ್ಲಿ ಸೇವ್ ದ ಕ್ವೈರಿ ಅಂತ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಸೇವ್ ಮಾಡೋಕ್ಕೆ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇದರಲ್ಲಿ ನೇಮ್ ಕೊಡಿ ಸ್ಮಾಲ್ ಕ್ಯಾಪ್ ಸ್ಟಾಕ್ ಬಾಟಮ್ ಅಂತ, ದೆನ್ ಡಿಸ್ಕ್ರಿಪ್ಷನಲ್ಲಿ ಸ್ಟಾಕ್ಸ್ ವಿತ್ RSI ಲೆಸ್ ದೆನ್ 35 ಅಂತ ಕೊಡಿ. ಇಲ್ಲಿ ಕೆಳಗಡೆ ಸೇವ್ ದ ಕ್ವೈರಿ ಅಂತ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ನಮ್ಮ ಸ್ಕ್ರೀನ್ ಸೇವ್ ಆಯಿತು, ಸ್ಮಾಲ್ ಕ್ಯಾಪ್ ಸ್ಟಾಕ್ ಬಾಟಮ್ ಅಂತ. ಇಲ್ಲಿ ಝೂಮ್ ಮಾಡ್ತೀನಿ, 7 ಸರ್ಚ್ ರಿಸಲ್ಟ್ ಬಂದಿದೆ. ಅದರಲ್ಲಿ ಮೊದಲನೇದಾಗಿ ಕ್ರಾಂಪ್ಟನ್ ಗ್ರೂವ್ಸ್ ಕನ್ಸ್ಯೂಮರ್, ಟೈಮ್ಕಿನ್ ಇಂಡಿಯಾ. ಇಲ್ಲಿ ನೋಡಿ ಕ್ರಾಂಪ್ಟನ್ ಗ್ರೂವ್ಸ್ನ ಚಾರ್ಟ್ ಓಪನ್ ಮಾಡಿದ್ದೀನಿ, ಡೌನ್ ಟ್ರೆಂಡ್ ಚಾರ್ಟ್ ವಿತ್ RSI ರೀಡಿಂಗ್ 31. ಇನ್ನೊಂದು ಎಕ್ಸಾಂಪಲ್ ಟೈಮ್ಕಿನ್ ಇಂಡಿಯಾದು ಚಾರ್ಟ್ ಓಪನ್ ಮಾಡಿದ್ದೀನಿ, ಡೌನ್ ಟ್ರೆಂಡ್ ಚಾರ್ಟ್ ವಿತ್ RSI ರೀಡಿಂಗ್ 33. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೆಕ್ಸ್ಟ್ ಬರುವ ಎಲ್ಲ ವೀಡಿಯೋಸು ನೋಡಿ.